ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗೋದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಅವರ ಒಂದು ಕರಿಯರ್ ಬಗ್ಗೆ ಇರ್ಬೋದು. ಸೊ ರೀಡಿಂಗ್ ಸ್ವಲ್ಪ ಡಿಲೇ ಆಗಿದೆ, ದಯವಿಟ್ಟು ಕ್ಷಮಿಸಿ. ಯಾಕಂತಂದ್ರೆ ನಾನು ಕೂಡ ಸ್ವಲ್ಪ ಜರ್ನಿಯಲ್ಲಿದ್ದೆ, ಹಾಗಾಗಿ ಟೈಮ್ ಟು ಟೈಮ್ ನಿಮಗೆ ರೀಡಿಂಗ್ ಕೊಡ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತ ಅನ್ಕೋತೀನಿ. ಓಕೆ, ಫಸ್ಟ್ ಆಫ್ ಆಲ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಅವರ ಒಂದು ಎಮೋಷನ್ಸ್ ಯಾವ ರೀತಿ ಇರುತ್ತೆ, ಅವರು ಏನ್ ಮಾಡಬೇಕು, ಎಮೋಷನ್ಸ್ ಮೇಲೆ ಏನ್ ವರ್ಕ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ, ಅದನ್ನ ನೋಡೋಣ. ನಂತರ ಅವರ ಒಂದು ಕರಿಯರ್ ಲೈಫ್ ಬಗ್ಗೆ ಕೂಡ ನಾವು ವಿಚಾರ ಮಾಡೋಣ. ಸೈಲೆನ್ಸ್. ಓಕೆ, ಸೈಲೆನ್ಸ್ ಅಂತ ಬರ್ತಾ ಇದೆ. ಏನ್ ಹೇಗಿದ್ರೆ ಸೈಲೆನ್ಸ್, ಎದಕ್ಕೆ ಸೈಲೆನ್ಸ್ ಅಂತ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಎಮೋಷನ್ಸ್ ಇರ್ಬೋದು, ನಮ್ಮ ಫೀಲಿಂಗ್ಸ್ ಇರ್ಬೋದು, ಅದನ್ನ ಇನ್ನೊಬ್ಬರ ಹತ್ರ ನಾವು ಎಕ್ಸ್ಪ್ರೆಸ್ ಮಾಡೋಕಿನ ಮುಂಚೆ ಒಂದು ಸೈಲೆನ್ಸ್, ಪೀಸ್ಫುಲ್ ಆಗಿರುವಂಥ ಸ್ಟೇಟ್ ಮೈಂಡ್ ಅಲ್ಲಿರುವಂಥ ಒಂದು ಸೈಲೆನ್ಸ್ ಅನ್ನ ನಾವು ತಗೋಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಕೆಲವೊಂದು ವಿಷಯ ಯಾವ ರೀತಿ ಇರುತ್ತೆ ಅಂತಂದ್ರೆ, ಎಲ್ಲಾನು ಹೇಳ್ಕೋಬೇಕು ಅಂತ ಇರೋದಿಲ್ಲ. ಸೊ ಯಾವುದನ್ನ ಹೇಳ್ಕೊಳ್ತೀವಿ ಅಲ್ಲಿ ಏನಾಗುತ್ತೆ, ಮುಂದಿರುವಂಥ ವ್ಯಕ್ತಿ ಅದನ್ನ ಯಾವ ರೀತಿ ತಗೊಳ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಹಾಗಾಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವೊಂದ್ ಸಾರಿ ನೀವು ಇಲ್ಲಿ ಸೈಲೆನ್ಸ್ ಮೋಡಲ್ಲಿ ಇರೋದು ತುಂಬಾ ಬೆಸ್ಟ್ ಆಗಿರುತ್ತೆ. ಓಕೆ, ಎಲ್ಲ ಟೈಮಲ್ಲೇನು ನಾವು ಏನ್ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ, ಹೇಳ್ಕೊಳ್ಳೇಬೇಕು ಪ್ರತಿಯೊಂದನ್ನು ಅಂತ ಹೇಳಿ. ಮತ್ತೆ ಯಾರಿಗೆ ಏನೋ ನೀವು ಮಾಡ್ಬೇಕಂದ್ರೂ ಕೂಡ ನೀವು ಸೈಲೆನ್ಸ್ ಅಲ್ಲಿ ಇದ್ದು ಎಷ್ಟು ಅವ್ರಿಗೆ ಹೇಳ್ತೀರಾ, ಖಂಡಿತ ಅದಕ್ಕೆ ಏನಾಗುತ್ತೆ, ಸೊ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಅನ್ನುವಂಥದ್ದು ಅಂದ್ರೆ ಆ ಸೈಲೆನ್ಸ್ ಅನ್ನ ನಿಮ್ಮೊಳಗೆ ಅಲೌ ಮಾಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇರ್ಬೋದು, ಏನಿದೆ ಅಂತ ಹೇಳಿ ನೋಡೋಣ. ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಮಾಡಿ. ಓಕೆ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಮತ್ತೆ ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲರೂ ಕೂಡ ತುಂಬಾನೇ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ವಾಟ್ಸಪ್ ಮಾಡಿ. ಸೊ ಅದ್ರ ಮುಖಾಂತರ ಪೇಡ್ ಇರುತ್ತೆ ನಿಮಗೆ. ನಿಮ್ಮ ನಿಮ್ಮ ಒಂದು ಕ್ವಶನ್ಗೆ ಅಟ್ಲೀಸ್ಟ್ ಸೊಲ್ಯೂಷನ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ರೀಡಿಂಗ್ ಅನ್ನ ಆದಷ್ಟು ಕ್ಲೇಮ್ ಮಾಡಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ಬರುತ್ತೆ ರೀಡಿಂಗ್ ಅಂತ ಹೇಳ್ಬೋದು. ಓಕೆ, ಮತ್ತೆ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರು ಇರ್ತಾರೆ ಅವ್ರಿಗೂ ಕೂಡ ಇದನ್ನ ನೀವು ಶೇರ್ ಮಾಡಿ. ಅವ್ರಿಗೂ ಕೂಡ ಏನಾದರೂ ತೊಂದರೆ ಅಂತ ಆಗ್ತಾ ಇದ್ರೆ ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ತಾರೆ ಅಂತ ಹೇಳ್ಬೋದು. ಓಕೆ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಅನ್ನ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ಆ ರೀತಿ ಏನು ತೊಂದರೆ ಅಂತ ನನಗೆ ಅನಿಸ್ತಾ ಇಲ್ಲ. ಏನಾದರೂ ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ನೀವು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ಅಂತಂದ್ರೆ, ಲೈಕ್ ನೀವು ಏನಾದರೂ ಇದಕ್ಕಿಂತ ಮುಂಚೆ ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತು ಹೆಲ್ತ್ ಅಲ್ಲಿ, ಅದರಿಂದ ನೀವು ಹೊರಗಡೆ ಬರೋದಕ್ಕೆ, ಹೀಲ್ ಆಗೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವೇನಾದರೂ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ವೇಟ್ ಲಾಸ್ ಜರ್ನಿ ಇರ್ಬೋದು, ಡೈಟಿಂಗ್ ಜರ್ನಿ ಇರ್ಬೋದು, ಇದೆಲ್ಲದಕ್ಕೂ ನಿಮಗೆ ತುಂಬಾ ಒಳ್ಳೆ ಸಪೋರ್ಟ್ ಸಿಗುವಂತ ದಿನಗಳು ಅಂತ ನಾನು ಹೇಳ್ಬೋದು. ಚೆನ್ನಾಗಿದೆ, ಆ ರೀತಿ ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಪ್ರೆಸೆಂಟ್ ಸಿಚುವೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿ ನೀವು ನಿಮ್ಮ ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ಡ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೊಳ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಹೆಲ್ದಿ ಫುಡ್ ಮತ್ತೆ ಹೆಲ್ದಿ ಲೈಫ್ ಇವಾಗ ನೀವು ಲೀಡ್ ಮಾಡ್ತಾ ಇದ್ದೀರಾ, ಅದ್ರ ಕಡೆ ತುಂಬಾ ಫೋಕಸ್ಡ್ ಇದ್ದೀರಾ ಅಂತ ಹೇಳಿ ನಾನು ಹೇಳ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಫ್ಯೂಚರ್ ಆಸ್ಪೆಕ್ಟ್ಸ್ ಇಂದ, ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ನೋಡಿದಾಗ ಇಲ್ಲಿ ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮಗೆ ಆ ರೀತಿ ತೊಂದರೆ ಅಂತ ನಾನೇನು ಹೇಳೋದಿಲ್ಲ. ಓಕೆ, ಚೆನ್ನಾಗಿದೆ, ಆ ರೀತಿ ತೊಂದರೆ ಅಂತ ಏನಿಲ್ಲ. ಬಟ್ ಕೆಲವೊಂದು ಸಾರಿ ಏನಾಗುತ್ತೆ, ಏನಾದರೂ ನಿಮಗೆ ಆ ರೀತಿ ಅನಿಸುತ್ತೆ, ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರು ಕೂಡ ನೀವೇನು ಮಾಡಿ, ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ. ಓಕೆ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮಗೆ. ಓಕೆ, ಇಂಟರ್ನಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಮತ್ತೆ ಸ್ವಲ್ಪ ಟೆನ್ಷನ್ನು, ಸ್ಟ್ರೆಸ್ ಆಗುವಂಥದ್ದು, ಅದರಿಂದ ನಿಮಗೆ ಸ್ವಲ್ಪ ಹೆಡ್ಏಕ್ ಇರ್ಬೋದು, ನಿಮ್ಮ ನೆಕ್ಕಲ್ಲಿ ಏನಾದರೂ ಪೇಯ್ನ್ ಇರೋವಂಥದ್ದು, ಈ ರೀತಿ ಎಲ್ಲ ಸಿಚುವೇಶನ್, ನಿಮ್ಮ ಹ್ಯಾಂಡ್ ಪೇಯ್ನ್ ಇರೋವಂಥದ್ದು,
ಅಥವಾ ನಿಮ್ಮ ಕಣ್ಣಿಗೆ ಸ್ವಲ್ಪ ನಿದ್ರೆ ಇರಲಾರ್ದಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಬರುವಂಥ ದಿನಗಳಲ್ಲಿ. ಇದಕ್ಕೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಸ್ವಲ್ಪ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು ನೀವು. ಸಿಟ್ಟು ಏನಿರುತ್ತೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಆ ಮತ್ತೆ ಸಿಟ್ಟಿರುವಂಥದ್ದು ಇದೆ. ತುಂಬಾ ಸಿಟ್ಟು ಮಾಡ್ಕೊಳ್ತೀರಾ ನೀವು, ಮಾತಿಗೆ ಸಿಟ್ಟು ಬರುವಂಥದ್ದು. ಬಿ-ಪಿ ವೇರಿಯೇಷನ್ಸ್ ನನಗೆ ಅನ್ನಿಸ್ತಾ ಇದೆ ನಿಮ್ಮಲ್ಲಿ. ಹಾಗೆ ಇದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಸ್ವಲ್ಪ ಮೆಡಿಟೇಷನ್ ಮಾಡಬೇಕು, ನಿಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಯಾರೇ ಏನೇ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ವೇಟ್ ಮಾಡಿ. ಓಕೆ, ಆ ನಂತರ ಸ್ವಲ್ಪ ವಿಚಾರ ಮಾಡಿದ ನಂತರ, ಯಾಕಂತಂದ್ರೆ ಇಲ್ಲಿ ಅಲ್ಟಿಮೇಟ್ಲಿ ಇದು ಇಂಪ್ಯಾಕ್ಟ್ ಆಗೋದು ನಿಮ್ಮ ಹೆಲ್ತ್ ಮೇಲೇನೆ. ಓಕೆ, ಹಾಗಾಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟರ್ನಲ್ ಏನ್ ಸ್ಟ್ರೆಂತ್ ಇದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ಅದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ನಿಮ್ಮ ಒಂದು ಕರಿಯರ್ ಅನ್ನ ನಾನು ನೋಡ್ತಾ ಇದ್ದೀನಿ. ಕರಿಯರ್ ಅಪರ್ಚುನಿಟೀಸ್ ತುಂಬಾ ಬೇರೆ ಬೇರೆ ಕಡೆಯಿಂದ ಅಪರ್ಚುನಿಟೀಸ್ ನಿಮ್ಗೆ ಬರ್ತಾ ಇದೆ. ಅಂದ್ರೆ ಇವಾಗ ನೀವು ಜಾಬ್ ಇರ್ಬಹುದು, ನಿಮ್ಮ ಜಾಬ್ ಅಲ್ಲಿ ಬೇರೆ ಬೇರೆ ನಿಮ್ಗೆ ಪ್ರಾಜೆಕ್ಟ್ ರಿಲೇಟೆಡ್ ವರ್ಕ್ ಇರುವಂತದ್ದು ಇರ್ಬಹುದು, ಅಥವಾ ಬೇರೆ ಬೇರೆ ಜಾಬ್ ನಿಮ್ಗೆ ಬರುವಂತದ್ದು ಇರ್ಬಹುದು. ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅಪ್ರೋಚಸ್, ಬೇರೆ ಬೇರೆ ಬಿಸ್ನೆಸ್ ಅಪ್ರೋಚಸ್ ನಿಮ್ಗೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಬಟ್ ಸಮ್ವೇರ್ ನೀವು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ. ಆ ನೀವು ಅಪರ್ಚುನಿಟಿನ ತಗೊಳ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ನೀವು ಎಲ್ಲಾ ರೀತಿಯಿಂದ ವಿಚಾರ ಮಾಡಿ ಅದನ್ನ ತಗೋಬೇಕು ಅಂತ ಒಂದನೇದ್ದು. ಆ ರೀತಿಯಾಗಿ ಬರುವಂತ ಅಪರ್ಚುನಿಟೀಸ್ ನ ಕಳ್ಕೊಳ್ಳುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಗೆ ಅಪರ್ಚುನಿಟಿ ನಿಮ್ಮ ಹತ್ರ ಬರುತ್ತೆ, ನಿಮ್ಮ ಕರಿಯರ್ ಜಾಬ್ ವೈಸ್, ಅವಾಗ ಏನ್ ಮಾಡ್ಬೇಕು, ಅದನ್ನ ನೀವು ಗ್ರ್ಯಾಬ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಅದಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಕೂಡ ನಾನು ನೋಡ್ತಾ ಇರುವಂತದ್ದು, ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ತುಂಬಾನೇ ನಿರ್ಧಾರ ತಗೊಳ್ತೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗೇನು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ನೀವು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ. ಸಮ್ ಪೇಪರ್ ವರ್ಕ್ ಏನಿರುತ್ತೆ ಅದನ್ನ ಕೂಡ ನೀವು ಮಾಡ್ಕೊಳ್ತೀರಾ. ಪೇಪರ್ ವರ್ಕ್ ಏನಾದ್ರೂ ಇದ್ರೆ ಅದನ್ನ ಕೂಡ ನೀವು ಖಂಡಿತ ಮಾಡ್ತೀರಾ. ಹಾಗೆ ನಿಮ್ಗೆ ಬಿಸ್ನೆಸ್ ರಿಲೇಟೆಡ್ ಹೊಸ ಹೊಸ ಐಡಿಯಾಸ್ಗಳು ಬರ್ತಾ ಇರುತ್ತೆ. ಸೊ ಅದನ್ನ ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರ್ತೀರಾ ನಿಮ್ಮ ಕರಿಯರ್ ಅಲ್ಲಿ. ಮತ್ತೆ ಯಾವುದೇ ಕೂಡ ಸಡನ್ ಆಗಿ ನೀವು ನಿರ್ಧಾರ ತಗೊಳ್ತೀರಾ ಅಂತ ನಾನು ಹೇಳೋದಿಲ್ಲ. ತುಂಬಾ ವಿಚಾರ ಮಾಡ್ತೀರಾ. ಓಕೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಏನಿದೆ, ಒಂದು ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಯಾವ ರೀತಿಯಾಗಿ ನಿಮ್ಮ ಮೂಮೆಂಟ್ ಇರಬೇಕು, ಅದಕ್ಕೆ ಅಕ್ಯುರೇಟ್ ಆಗಿ ನೀವು ಬಿಹೇವ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಓಕೆ, ಇನ್ನು ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೆ ಏನ್ ಮೆಸೇಜಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿರುವಂತದ್ದು ಅಂದ್ರೆ ನೋಡಿ, ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ದುಡ್ಡು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಆಸ್ಪೆಕ್ಟ್ಸ್ ನಾನಿಲ್ಲಿ ನೋಡ್ತಾ ಇರುವಂತದ್ದು. ಸೊ ಯೂನಿವರ್ಸ್ ಕೂಡ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವೇನ್ ಇನ್ವೆಸ್ಟ್ಮೆಂಟ್, ನೀವು ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಮಾಡಬೇಕು. ಏನಂತಂದ್ರೆ, ಎಲ್ಲಿ ಸ್ಟ್ರಗಲ್ ಜಾಸ್ತಿ ಮಾಡಬೇಕು, ಸ್ಟ್ರಗಲ್ ಜಾಸ್ತಿ ಮಾಡುವಂತ ಸಿಚುವೇಶನ್ ನಿಮ್ಗೆ ಬರ್ಬಹುದು. ಎದಕ್ಕೆ ಇದು ಯೂನಿವರ್ಸ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ, ನಿಮ್ಮ ಜಾಬ್ ಆಸ್ಪೆಕ್ಟ್ಸ್ ಇಂದ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಆ ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ಸ್ವಲ್ಪ ನೀವು ಪುಷ್ ಅಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದ್ರೆ ಇವಾಗ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಕನ್ಫ್ಯೂಷನ್ಸ್ ಇರುವಂತದ್ದು, ಅಪರ್ಚುನಿಟಿ ತಗೋಬೇಕಾ ಬೇಡವಾ, ಇದನ್ನ ತಗೋಬೇಕಾ ಅದನ್ನ ತಗೋಬೇಕಾ, ಅಥವಾ ತಗೊಂಡ್ರೆ ಏನಾದ್ರೂ ಆಗತ್ತಾ ಅನ್ನುವಂಥದ್ದು ತುಂಬಾ ನಿಮ್ಮ ತಲೆಯಲ್ಲಿ ವಿಚಾರಗಳು ಬರ್ತಾ ಇದೆ. ಹಾಗೆ ನಿಮ್ಗೆ ಬೇರೆ ಬೇರೆ ವಿಚಾರಗಳನ್ನು ಬರ್ತಾ ಇದೆ, ಚೆನ್ನಾಗಿ ನೀವು ಯಾವ ರೀತಿ ಮಾಡ್ಬೇಕು, ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಅನ್ನುವಂಥದ್ದು. ಬಟ್ ಇಲ್ಲಿ ನಾನು ನೋಡ್ತಾ ಇರುವಂತದ್ದು, ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ನೂ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುವಂತದ್ದು. ಮತ್ತೆ ಇಲ್ಲಿ ನಿಮ್ಗೆ ಮೇ ಬಿ ನೀವು ಮನೆಯಿಂದ ದೂರ ಹೋಗಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲಾದ್ರೂ ಮಾಡ್ತೀರಾ, ಅಪರ್ಚುನಿಟಿ ಬರ್ಬೋದು ನಿಮ್ಗೆ. ಬೇರೆ ಎಲ್ಲೋ ಹೋಗಿ ನೀವು ಒಂದು ನಿಮ್ಮ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಿಮ್ಗೆ ಅಪರ್ಚುನಿಟಿ ಬರ್ಬೋದು. ನೀವು ಮಾಡಿದ್ರೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಹಾಗೆ ಅದ್ರ ಜೊತೆಗೆ ನಿಮ್ಮ ಮೇಲೆ ಕೂಡ ಸ್ವಲ್ಪ ಗಮನ ಇರ್ಲಿ. ಓಕೆ, ನಿಮ್ಮ ಫೋಕಸ್ ಏನಾಗುತ್ತೆ, ಫುಲ್ ಆನ್ ನಿಮ್ಮ ಒಂದು ಬಿಸ್ನೆಸ್ ಅಥವಾ ಜಾಬ್ ಅಲ್ಲಿ ಇರ್ತೀರಾ. ಹಾಗಾಗಿ ನಿಮ್ಮ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ಳುವಂತದ್ದು ಚಾನ್ಸಸ್ ತುಂಬಾನೇ ಇದೆ. ನೀವೇನ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಓಕೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಯೂನಿವರ್ಸ್ ಅದೇ ಹೇಳ್ತಾ ಇದೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಅದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ.
ಓಕೆ, ರಿಸಲ್ಟ್ ಇದೆ, ನೋ ಡೌಟ್ ಇದೆ, ಚೆನ್ನಾಗಿದೆ ಎಲ್ಲ. ಇನ್ನು ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನಾನು ನೋಡ್ತಾ ಇರುವಂತದ್ದು, ಸಮ್ವೇರ್ ಎಲ್ಲೋ ನಿಮ್ಗೆ ಒಂದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೋ ಬ್ರೇಕಪ್ ಆಗಿರುವಂತದ್ದು ರೀಸೆಂಟ್ಲಿ ನನ್ಗೆ ಅನಿಸ್ತಾ ಇದೆ. ಒಂದು ಪೇನ್ಫುಲ್ ಆಗಿರುವಂತ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಬಂದಿದೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ತುಂಬಾ ಎದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಾರ್ಮಿಕ್ ಪ್ಯಾಟರ್ನ್ ತುಂಬಾ ದಿನದಿಂದ ನಿಮ್ಗೆ ಒಂದೇ ಲೂಪಲ್ಲಿ ಸಿಕ್ಕೊಳ್ತಾ ಇದ್ರಿ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ. ಅದರಿಂದ ಇವಾಗ ನೀವು ಹೊರಗಡೆ ಬರ್ತಾ ಇದ್ದೀರಾ. ಪ್ರೆಸೆಂಟ್ ಸಿಚುವೇಶನ್ ನಾನು ನೋಡ್ತಾ ಇರುವಂತದ್ದು, ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು. ಓಕೆ, ಇಲ್ಲಿ ಫುಲ್ ಆನ್ ನನಗೆ ಅನಿಸ್ತಾ ಇದೆ, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಇವಾಗ ನೀವು ಅಂದ್ರೆ ರೀಸೆಂಟ್ ಆಗಿ ನಿಮ್ದು ಬ್ರೇಕಪ್ ಆಗಿರುವಂತದ್ದು, ಈ ರೀತಿ ಎಲ್ಲ ಸಿಚುವೇಶನ್ಸ್ ನನಗೆ ಅನಿಸ್ತಾ ಇದೆ. ಅಥವಾ ಡಿವೋರ್ಸ್ ಏನಾದ್ರೂ ಇತ್ತು, ಅದರಲ್ಲಿ ನೀವು ಇದನ್ನ ಮಾಡಿದ್ರಿ, ಅಲ್ಲಿನೂ ಕೂಡ ನಿಮ್ಗೆ ಒಂದು ರಿಸಲ್ಟ್ ಬರ್ತಾ ಇರುವಂತದ್ದು. ಏನಿದೆ ಅಂತ ಹೇಳಿ ಒಂದ್ಸಾರಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ, ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಹಾಗೆ ಬರುವಂತ ದಿನಗಳು ಯಾವ ರೀತಿ ಆಗಿರುತ್ತೆ ಅನ್ನೋಂಥದ್ದನ್ನ ಕೂಡ ನಾವು ನೋಡೋಣ. ಇನ್ನು ಬರುವಂತ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇದೆ ಅಂತ ನಾನು ಹೇಳಿದೆ. ಒಂದು ನಿಮ್ಮ ಲೈಫಲ್ಲಿ ಬೇರೆ ಯಾರಾದ್ರೂ ಎಂಟ್ರಿ ಆಗುವಂತದ್ದು, ಮತ್ತೆ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗುವಂತದ್ದು, ಒಂದು ಅಡ್ವೆಂಚರಸ್ ರಿಲೇಶನ್ಶಿಪ್ ಅನ್ನ ನೀವು ಹೊಂದ್ಕೊಳ್ತೀರಾ ಅನ್ನುವಂಥದ್ದು, ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಪಾರ್ಟ್ನರ್ ಬರುವಂತ ದಿನಗಳಲ್ಲಿ ಒಂದು ಹೊಸ ರಿಲೇಶನ್ಶಿಪ್ ನಿಮಗಾಗಿ ಕಾದಿದೆ ಅನ್ನುವಂಥದ್ದು. ಏನ್ ಟಾಕ್ಸಿಕ್ ರಿಲೇಶನ್ಶಿಪ್ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಓಕೆ, ಸೊ ಆ ರಿಲೇಶನ್ಶಿಪ್ ಇಲ್ಲಿಗೆ ಎಂಡ್ ಆಯ್ತು ಅಂತಂದ್ರೆ ನಿಮ್ಮ ಲೈಫ್ ಎಂಡ್ ಆಗಿಲ್ಲ, ಇನ್ನೂ ಬೇರೆ ಬೇರೆ ಆಸ್ಪೆಕ್ಟ್ಸ್ ನಿಮ್ಗೆ ಇರುತ್ತೆ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ. ಓಕೆ, ಹಾಗಾಗಿ ಒಂದು ಒಳ್ಳೆ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಅನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ಒಬ್ಬ ಒಳ್ಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗುವಂಥದ್ದು, ತುಂಬಾ ಡೀಪ್ ಆಗಿರುವಂತ ಕನೆಕ್ಷನ್ ಅನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಏನಿದೆ ಅಂತ ಹೇಳಿ ಸ್ವಲ್ಪ ನನಗೆ ತಿಳಿಸಿ. ಎಲ್ಲಾದ್ರೂ ಒಂದು ಹಾಲಿಡೇ ಪ್ಲಾನ್ ಮಾಡುವಂಥದ್ದು ಅವ್ರ ಜೊತೆಗೆ, ಅಥವಾ ಹಾಲಿಡೇಯಲ್ಲಿ ಇದ್ದಾಗ ಅವ್ರ ಜೊತೆಗೆ ನಿಮ್ಮ ಮೀಟಿಂಗ್ ಇರುವಂಥದ್ದು, ಈ ರೀತಿ ಏನೋ ಒಂದು ಸಮಥಿಂಗ್ ಇದೆ ಅಂತ ಹೇಳಿ. ಹಾಗೆ ನಾನು ನೋಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಹಾಗಿದ್ರೆ? ಯೂನಿವರ್ಸ್ ಮೆಸೇಜ್ ಏನ್ ಕೊಡ್ತಾ ಇದೆ? ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಕನ್ಫ್ಯೂಷನ್ಸ್ ಬೇಡ. ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಏನಿದೆ ಹಾಗಿದ್ರೆ ಈ ಕನ್ಫ್ಯೂಷನ್? ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿರ್ಬೋದು. ಯಾವ ರೀತಿ ನಿರ್ಧಾರ ತಗೋಬೇಕು, ಏನ್ ಮಾಡ್ಬೇಕು, ನಿಮ್ಮ ಬೌಂಡ್ರೀಸ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಬಿಫೋರ್ ಗೋಯಿಂಗ್ ಟು ಏನಾದ್ರೂ ನೀವು ರಿಲೇಶನ್ಶಿಪ್ ಅಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಬೌಂಡ್ರೀಸ್ ಯಾವ ರೀತಿ ಹೆಲ್ದಿ ಬೌಂಡ್ರೀಸ್ ಅಂತ ನಾವು ಹೇಳ್ತೀವಿ. ಏನಾದ್ರೂ ಚಾಲೆಂಜಸ್ ಅಂತ ಬರ್ತಾ ಇದೆಯಾ, ಅದನ್ನ ಯಾವ ರೀತಿ ಕಾಂಪಿಟೇಷನ್ ಇರ್ಬೋದು, ಚಾಲೆಂಜಸ್ ಇರ್ಬೋದು ನಿಮ್ಮ ಲೈಫಲ್ಲಿ, ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ಏನಾದ್ರೂ ಆ ರೀತಿ ಸಿಚುವೇಶನ್ ಬರ್ತಾ ಇದೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಏನಾದ್ರೂ ನಿಂತ್ಕೊಳ್ಳುವಂತ ಸಮಯ ಸಂದರ್ಭ ಬಂತು ಅಂತಂದ್ರೆ, ನೀವು ಅವ್ರ ಜೊತೆಗೆ ನಿಂತ್ಕೊಂಡು ಆ ಒಂದು ಕನೆಕ್ಷನ್ ಅನ್ನ ಇನ್ನೂ ಡೀಪ್ ಆಗಿ ನೀವು ಕನೆಕ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಈ ಒಂದು ಹೀಗಾಗಿ ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ಹೇಳಿದ್ದೀನಿ, ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.